ಹಲೋ ಫ್ರೆಂಡ್ಸ್, ಯಾವ ಹುತ್ತಿನಲ್ಲಿ ಯಾವ ಹಾವಿದೆಯೋ, ಎಂಥವರ ಮನಸ್ಸಿನಲ್ಲಿ ಎಂತೆಂಥ ಅದ್ಭುತವಾದ ಟ್ಯಾಲೆಂಟ್ ಇದೆಯೋ ನಮಗೆ ಗೊತ್ತಾಗಲ್ಲ. ಮನುಷ್ಯರು ನೋಡಿದ್ರೆ ಎಲ್ಲರೂ ಒಂದೇ ಥರ ಕಾಣ್ತಾರೆ, ಆದರೆ ಅವರಿಂದ ನಾವು ಕೇಳಿದಾಗ ಅದು ಯಾವ ಥರ ಇರುತ್ತೋ ಒಂದು ಮಾತು ಹೇಳಬೇಕು. ಈಗ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ, ಇಲ್ಲೇ ನಮ್ಮ ಹತ್ತಿರ ಬಳ್ಳಾರಿ ಜಿಲ್ಲೆಯಲ್ಲಿ ಸಿರುಗುಪ್ಪ ತಾಲೂಕು ಸೇರಿದ ಉತ್ತನೂರು ಗ್ರಾಮದ ದೇವರಾಜ್ನವರು ಒಳ್ಳೆ ಕಲೆ, ಆ ಕಲೆ ಅದು ಹಾಡು ನಮ್ಮ ಎಸ್ ಜಾನಕಿ ಥರ ಅವರು ಹಾಡ್ತಿರ್ತಾರೆ. ಯಾಕಂದರೆ ನಾವು ಹಿನ್ನೆಲೆ ಗಾಯಕರಾಗಿ ಗಂಡು ಸ್ವರ ಹೆಣ್ಣು ಸ್ವರ ಎರಡು ಸೇರಿಸಿ ಹಾಡ್ತಿರ್ತೀವಲ್ಲ ಡ್ರಾಮಗಳಲ್ಲಿ. ಆ ಡ್ರಾಮಾದಲ್ಲಿ ನಾವು ಹಿನ್ನೆಲೆ ಗಾಯಕರಾಗಿ ಆಡಿದ್ಮೇಲೆ ಅದು ಸ್ವಲ್ಪ ಹೆಣ್ಣುಮಕ್ಕಳ ಸ್ವರ ಹೆಣ್ಣುಮಕ್ಕಳ ಕಂಠ ಅಂದರೆ ಇದು ಫಿಮೇಲು ಸ್ವಲ್ಪ ಕಷ್ಟವಾಗ್ತೈತೆ ಅನ್ಕಂಡು ಅದು ಯಾವ ಥರ. ಆದರೆ ಇದು ಏನಿಲ್ಲ, ಅಚ್ಚು ಸೇಮ್ ಅಂದರೆ ಅದು ನೋಡಿದ್ರೆ ಎಸ್ ಜಾನಕಿ ಥರನೇ ಆ ಕಂಠ, ಆ ಸ್ವರ ಕೇಳಿದ್ರೆ. ಈಗ ಆ ದೇವರಾಜ್ ಅವರು ಹಾಡಿದ್ದ ಶಿಲೆಗಳ ಸಂಗೀತ ಅಂದರೆ ಅದೇ ಯಾವ ಶಿಲೆಯಲ್ಲಿ ಅಂದಂಗೆ ಅದು ನೋಡಬೇಕು. ಯಾಕಂದರೆ ಇಲ್ಲೇ ನಮ್ಮ ಬಳ್ಳಾರಿಯ ಹತ್ತಿರ ಎಲ್ಲ ಇರೋದು. ನೋಡ್ರಿ, ಶಿಲೆಗಳ ಸಂಗೀತವ ಹಾಡಿದೆ, ಶಿಲೆಗಳ ಸಂಗೀತವ ಹಾಡಿದೆ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳ ಸಂಗೀತವ ಹಾಡಿದೆ. ಕುಣಿಯುವ ಕಾಲ್ಗೆಜ್ಜೆ ಖಲ ಖಲ ಎನ್ನುವಂತೆ ಅರಳಿದ ಕಣ್ಬೆಳಕು ಫಳ ಫಳ ಹೊಳೆದಂತೆ ಆ ಶಿಲ್ಪಿಯ ಹೊಂಗನಸಿನ ಸೌಂದರ್ಯದ ಕಣ್ಣಿಕೆಯರು ಕರವ ಮುಗಿದು ಶರಣು ಎಂದು ಭಕುತಿಯಲ್ಲಿ ಶ್ರೀಹರಿಯ ಶ್ರುತಿಸುತ್ತ ಸಂಗೀತವ ಹಾಡಿದೆ. ಅದಲ್ಲದೆ ಈಗ ನಾವು ಶಾಲೆ ನಮ್ಮ ಸ್ಕೂಲಲ್ಲಿ ಓದುವಾಗ ಅವ್ರು ನಮ್ಮ ಫ್ರೆಂಡ್ಸರ ಜೊತೆ ಅದು ಆಡುವಾಗ ಕೂಡ ಆಕಾಶದಾಗ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗಾನೆ ಅಂತ ರಾಮಚಾರಿ ಸಿನಿಮಾ ಸಾಂಗ್ ರವಿಚಂದ್ರ ಅವ್ರದ್ದು ಹಾಡ್ತಾ ಇದ್ದಾರೆ ನೋಡು. ಹಾರೋ ಹಕ್ಕಿನ ತಂದು ಕೂಡಿ ಹಾಕೋದು, ಕಟ್ಟೋ ಜೇನನ್ನ ಸುಟ್ಟು ತಿಂದು ಹಾಕೋದು, ನರಮನುಷ್ಯ ಕಲಿಯಲ್ಲ ಒಳ್ಳೆಯದು ಉಳಿಸಲ್ಲ, ಅವನಡಿಯೋ ದಾರಿ ಗರಿಕೇನು ಬೆಳೆಯಲ್ಲ, ನೀರೆಲಗಳ ಕಥಿಣಿ ಎದೆ ಒಳಗೆ. ನೋಡ್ದಿರಲ್ಲ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿರಿ. ಇರ್ತೀನಿ.